ಬೆಂಗಳೂರಲ್ಲಿ ನಕಲಿ ಔಷಧಿ ಅಡ್ಡೆ ಮೇಲೆ ದಾಳಿ 5 ಕೋಟಿ ಮೌಲ್ಯದ ಮಾತ್ರೆ ಇಂಜೆಕ್ಷನ್ ಸೀಸ್ ದಂಧೆಕೋರರಿಗೆ ಆರೋಗ್ಯ ಸಚಿವ ಖಾದರ್ ಎಚ್ಚರಿಕೆ ನಕಲಿ ಔಷಧಿ ಮೆಗಾ ರೇಡ್ ಬೆಂಗಳೂರಿನ ಹೆಜ್ಜಾರದಲ್ಲಿ ನಕಲಿ ಮೆಡಿಸಿನ್ ಸೀಸ್ ಮಾಡಲಾಗಿದೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಸಮಗ್ರವಾಗಿ ಮಾಹಿತಿಯನ್ನು ಕೊಟ್ಟರು ನಕಲಿ ಔಷಧಿ ಘಟಕದ ರೇಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ 5 ಕೋಟಿ ಮೌಲ್ಯದ ನಕಲಿ ಮೆಡಿಸಿನ್ ಸೀಸ್ ಆಗಿದೆ ಪ್ರಶಾಂತ್ ಎಂಬಾತ ನಕಲಿ ಮೆಡಿಸಿನ್ ಮಾರ್ತಾ ಇದ್ದ ಮಾಹಿತಿ ಬಂದ ತಕ್ಷಣ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಸ್ವತಃ ಆರೋಗ್ಯ ಸಚಿವರೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋದ್ರು 5 ಕೋಟಿ ಮೌಲ್ಯದ ನಕಲಿ ಮೆಡಿಸಿನ್ ಸೀಸ್ ಆಗಿದೆ ಅನ್ನುವಂಥದ್ದನ್ನ ಐಸಿಯುನಲ್ಲಿ ಬಳಸುವಂತ ಔಷಧಿ ಕೂಡ ನಕಲಿ ಮಾಡಿದ್ದಾರೆ ದುಬೈನಲ್ಲಿರುವಂತ ಪ್ರಶಾಂತ್ಗೆ ಲೀಸ್ಗೆ ಕೊಟ್ಟಿದ್ದಾರೆ ಮಾಹಿತಿ ಬಂದ ತಕ್ಷಣ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ರು ಅಲ್ಲಿ 5 ಕೋಟಿ ಮೌಲ್ಯದ್ದು ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿಯಾಗಿ ಈ ದಂಧೆ ನಡೀತಾ ಇತ್ತು ಅಂತ ಐಸಿಯುನಲ್ಲಿ ಬಳಸುವಂತ ಔಷಧಿ ಕೂಡ ನಕಲಿ ಆಗಿತ್ತಂತೆ ಮೊದಲೇ ಐಸಿಯುನಲ್ಲಿ ಇರ್ತಾರೆ ಅಂಥದ್ರಲ್ಲಿ ಫೇಕ್ ಆಗಿರುವಂತ ಮೆಡಿಸಿನ್ಸ್ ಕೊಟ್ರೆ ಅವ್ರ ಕತೆ ಹೇಳಿ ಪ್ರಭುದೇವ್ ಎಂಬಾತ ಅಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ದುಬೈನಲ್ಲಿರುವಂತ ಪ್ರಶಾಂತ್ಗೆ ಲೀಸ್ಗೆ ಕೊಟ್ಟಿದ್ರು ಇವರು ಪ್ರಭುದೇವ್ ಎಂಬಾತ ಅಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಬೇರೆ ರಾಜ್ಯಗಳ ನಕಲಿ ಔಷಧಿಯನ್ನ ತರ್ತಾ ಇದ್ರು ಇವರು ಇಲ್ಲಿಗೆ ತಂದು ಮಲ್ಟಿ ನ್ಯಾಷನಲ್ ಕಂಪನಿಗಳ ಲೇಬಲ್ ಅನ್ನ ಹಾಕಿದ್ದಾರೆ ಈ ಚಪ್ಪಲಿ ಎಲ್ಲ ಮಾರ್ತಾರೆ ನೋಡ್ತಾರೆ ನೀವು ಚಪ್ಪಲಿ ಬಟ್ಟೆ ಎಲ್ಲ ಮಾರ್ತಾರೆ ನಕಲಿ ಬ್ರಾಂಡ್ಗಳನ್ನ ಹಾಕೊಂಡು ಅದೇ ರೀತಿಯಾಗಿ ಔಷಧಿಯಲ್ಲೂ ಕೂಡ ಬಂದಿದೆ ಆ ಸ್ಪ್ಯೂರಸ್ ಡ್ರಗ್ಸ್ ನಕಲಿ ಔಷಧಿ ಯಾವುದಿದೆಯಾ ಆ ಘಟಕವನ್ನು ಪತ್ತೆ ಹಚ್ಚಲು ಮತ್ತು ಆ ಇದ್ದಂಥ ಔಷಧಿಗಳನ್ನು ವಶಪಡಿಸಲು ತಮ್ಮಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಸುಮಾರು 5 ಕೋಟಿ ರೂಪಾಯಿ ತನಕ ಇವತ್ತು ಒಂದು ದಿವಸ ನಮಗೆ ಸಿಗಬೇಕಾದ ನಕಲಿ ಔಷಧವು ಆ ಒಂದು ದಿವಸದಲ್ಲಿ ಹಾಗಾದರೆ ಬಂದು ಹೋಗುವಾಗ ಎಷ್ಟು ಕೋಟಿ ರೂಪಾಯಿಯಷ್ಟು ಔಷಧಗಳು ಈ ಜನರ ಮಧ್ಯೆ ಇವತ್ತು ನಕಲಿ ಔಷಧ ಹೋಗಿದೆ ಅಂತ ಹೇಳಿ ನಾವು ಚಿಂತಿತರಾಗುವಂಥ ವಿಚಾರ ಇವತ್ತಾಗಿದೆ ಇದೊಂದು ಫಾರ್ಮ್ ಹೌಸಿನಲ್ಲಿ ಬಹುಶಃ ಸಿದ್ಧ ಎಂಬ ಮಾಲೀಕರ ಫಾರ್ಮ್ ಹೌಸ್ ಸಿದ್ದಯ್ಯ ಅವರು ದುಬೈಯಲ್ಲಿರುವಂಥ ಪ್ರಶಾಂತ್ ಅಂತ ಒಬ್ಬರಿಗೆ ಇದನ್ನು ಕೊಟ್ಟಿರ್ತಾರೆ ಲೀಸಿನಲ್ಲಿ ಅವರು ಪ್ರಶಾಂತ್ ಅವರ ಸಂಬಂಧಿಕ ಇಲ್ಲಿ ತೇಜಸ್ ಅಂತೇಳಿ ಅದನ್ನು ಇಲ್ಲಿ ನಡೆಸ್ತಾ ಇದ್ದಾನೆ ಆಪ್ರೇಟ್ ಮಾಡ್ತಾ ಇದ್ದಾನೆ ಅಲ್ಲಿ ಕೆಲಸ ಮಾಡುವವನು ಪ್ರಭು ಗೌಡ ಅಂತ ಹೇಳಿ ಅವನು ಸಿಕ್ಕಿ ಬಿದ್ದಿದ್ದಾನೆ ಬೇರೆ ಬೇರೆ ರಾಜ್ಯದ್ದು ವಿಚಾರಣೆ ಅಂತ ಹೇಳಿದ್ದಾರೆ ಇದು ಕರ್ನಾಟಕ ಮಾತ್ರ ಸೀಮಿತ ಅಲ್ಲ ಇದಿವತ್ತು ರಾಷ್ಟ್ರ ಮಟ್ಟಕ್ಕೆ ಇವತ್ತು ಜಾಲ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ನಕಲಿ ಔಷಧ ಫ್ಯಾಕ್ಟ್ರಿ ಏನಿದೆ ಘಟಕ ಏನಿದೆಯಾ ಅಲ್ಲಿಂದ ಇಲ್ಲಿಗೆ ತರುವುದು ಕಡಿಮೆ ಬೆಲೆಯಲ್ಲಿ ಇಲ್ಲಿ ಅದಕ್ಕೆ ಮಲ್ಟಿನ್ಯಾಷನಲ್ ಕಂಪನಿಯ ಔಷಧದ ಫ್ಯಾಕ್ಟ್ರಿ ಅದು ಲೇಬಲ್ ಹಾಕೋದು ಫೀಸರ್ ಅಂತ ಸಂಸ್ಥೆಯ ಲೇಬಲ್ ಕೂಡ ಇವತ್ತು ಹಾಕಿದ್ದಾರೆ ನಮ್ಗೆ ಮಾಹಿತಿ ಕೊಟ್ಟಿದ್ದೇವೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ ನಕಲಿ ಔಷಧ ಜಾಲಕ್ಕೆ ಕ್ಯಾನ್ಸರ್ ರೋಗಿಗಳೇ ಟಾರ್ಗೆಟ್ ಆಗಿದ್ದಂಥವರು ಕ್ಯಾನ್ಸರ್ ಔಷಧದ ಹೆಸರಿನಲ್ಲಿ ಭಾರಿ ವಂಚನೆಯ ಶಂಕೆ ಇದೆ ನಕಲಿ ಔಷಧದಿಂದ ಎಷ್ಟು ಕ್ಯಾನ್ಸರ್ ರೋಗಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಗೊತ್ತಾಗಬೇಕು ಎಲ್ಲೆಲ್ಲಿ ಸರಬರಾಜಾಗಿತ್ತು ಯಾವ್ಯಾವ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರಿಂದ ಸಾವನ್ನಪ್ಪಿದ್ರು ನಕಲಿ ಕ್ಯಾನ್ಸರ್ ಔಷಧದಿಂದ ಸಾವಿನ ಸರಣಿ ಆಗಿದೆಯಾ ಸಮಗ್ರ ತನಿಖೆಗೆ ಸೂಚಿಸಿರುವಂಥದ್ದು ಆರೋಗ್ಯ ಸಚಿವ ಶೀಘ್ರವೇ ವರದಿಯನ್ನು ಸಲ್ಲಿಸುವಂತೆ ಖಾದರ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅದು ಎಂಥ ದೊಡ್ಡ ಜಾಲ ಇದೆ ಅಕಸ್ಮಾತ್ ಇದಕ್ಕೆ ಬ್ರೇಕ್ ಹಾಕದೇ ಇದ್ದಿದ್ರೆ ಇನ್ನು ಏನೇನು ಅನಾಹುತ ಆಗ್ತಾ ಇತ್ತೋ ಏನೋ ಈಗ ಸಿಕ್ಕಾಕೊಂಡಿರುವಂಥದ್ದು ಇದೊಂದು ಇನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಏನು ನಕಲಿ ಔಷಧಗಳನ್ನು ಸದ್ಯಕ್ಕೆ ಈಗ ಗೊತ್ತಾಗಿದೆ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಲೇಬಲನ್ನು ಹಾಕೊಂಡು ಮೆಡಿಸಿನ್ಗಳನ್ನು ಹಂಚಲಾಗಿದೆ ಬೆಂಗಳೂರಲ್ಲಿ ನಕಲಿ ಮೆಡಿಸಿನ್ ಸೀಸ್ ಕೇಸ್ ದಂಧೆಯಲ್ಲಿ ಇನ್ನಷ್ಟು ವ್ಯಕ್ತಿಗಳು ಸಂಸ್ಥೆಗಳು ಭಾಗಿಯಾಗಿರುವಂತ ಶಂಕೆ ಇದೆ ಇದೊಂದು ದೊಡ್ಡ ಜಾಲ ಸಂಬಂಧಪಟ್ಟವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಿದ್ಧತೆ ಅಂತೆ ಔಷಧಿ ಮತ್ತು ಆರೋಗ್ಯ ಸುರಕ್ಷತಾ ಕಾನೂನುಗಳ ಅಡಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಸೀಸ್ ಆದ ಔಷಧಿ ಪರೀಕ್ಷೆಗಾಗಿ ಲ್ಯಾಬ್ಗೆ ರವಾನೆಯನ್ನ ಮಾಡಲಾಗಿದೆ ವರದಿ ಬಂದಾಕ್ಷಣ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಲಾಗುತ್ತೆ ಇದು ಶಿಸ್ತು ಕ್ರಮ ಮಾತ್ರ ಅಲ್ಲ ಇದೊಂಥರ ಜೀವಾವಧಿ ಶಿಕ್ಷೆ ಎಲ್ಲ ಕೊಡಬೇಕಲ್ಲ ಆ ರೀತಿಯಾದಂಥ ಪ್ರಕರಣಗಳೇ ಇವು ಯಾರಾದ್ರೂ ಒಬ್ಬನ ಕೊಲೆ ಮಾಡಿದ್ರೆ ಏನೇನು ಕ್ರಮಗಳಿರ್ತಾವಲ್ಲ ಕಾನೂನಿನ ಪ್ರಕಾರ ಇಲ್ಲಿ ಒಬ್ಬ ಕೊಲೆ ಅಲ್ಲ ಸಾವಿರಾರು ಜನನ್ನ ಕೊಂದಂತೆ ಇವರು ನಕಲಿ ಔಷಧಗಳ ಮುಖಾಂತರ ಮೇನ್ ಆಗಿ ಕ್ಯಾನ್ಸರ್ ಪೇಷಂಟ್ಸ್ಗಳು ಐಸಿಯುನಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇರುವಂತ ರೋಗಿಗಳು ಟಾರ್ಗೆಟ್ ಆಗಿದ್ರು
ಯಾವುದು ಅತಿ ಹೆಚ್ಚಾಗಿ ಮೆಡಿಸಿನ್ ರೇಟ್ ಇರುತ್ತೆ ಅಂತವನ್ನೇ ಫೇಕ್ ಮಾಡ್ತಾ ಇದ್ರಂತೆ. ಫಾರ್ಮ್ ಹೌಸ್ ನಲ್ಲಿ ನಕಲಿ ಔಷಧ ದಂಧೆ ಪ್ರಕರಣ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ನಮ್ಮ ತಂಡ ದಾಳಿ ಮಾಡಿತ್ತು. ಹೈ ಡೋಸ್ ಔಷಧಿಗಳ ರೀಪ್ಯಾಕೇಜ್ ಅನ್ನ ಮಾಡಲಾಗ್ತಾ ಇತ್ತು. ಡ್ರಗ್ ಕಂಟ್ರೋಲ್ ವಿಭಾಗಕ್ಕೆ ಕೂಡಲೇ ಮಾಹಿತಿಯನ್ನ ನೀಡಿದ್ವಿ ಅಂತ ಹೇಳಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಶ್ರೀನಿವಾಸ್ ಅವರು, ನೋಡ್ಕೊಂಬೇಡ. ಜೀವರಕ್ಷಕ ಔಷಧಿಗಳನ್ನ ನಕಲಿ ಮಾಡ್ತಿದ್ದಂತಹ ಜಾಲವನ್ನ ಪತ್ತೆ ಹಚ್ಚುವಲ್ಲಿ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಈಗ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಬೆಂಗಳೂರು ದಕ್ಷಿಣ SP ಆದಂತಹ ಶ್ರೀನಿವಾಸ್ ಗೌಡರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಈ ಬಗ್ಗೆ ಮಾತನಾಡಿಸ್ತೀನಿ. ಸರ್, ಇವತ್ತು ಒಂದು ಒಳ್ಳೆ ಉತ್ತಮವಾದಂತಹ ಕಾರ್ಯಾಚರಣೆಯನ್ನ ಮಾಡಿದಿರಿ. ಇದು ಜಾಲ ಹೇಗೆ ಪತ್ತೆ ಮಾಡುವಲ್ಲಿ ಯಶಸ್ವಿ ಆದ್ರಿ ಸರ್? ಏನು ನಮ್ಮ ಬೀಟ್ ಕಾನ್ಸ್ಟೇಬಲ್ಗಳಾದಂಥ ಶಿವರಾಜ್ ಮತ್ತು ರಘು ಅವರು ಏನು ನಮಗೆ ಮಾಹಿತಿ ಕೊಡ್ತಾರೆ, ಅದರ ಮಾಹಿತಿ ಮೇರೆಗೆ ನಮ್ಮ DYSP ಆದಂಥ ರವಿ ಮತ್ತು ಇನ್ಸ್ಪೆಕ್ಟರ್ ಆದಂಥ ಮಾರುತಿ ಅವರು ಒಂದು ಟೀಮ್ ಮಾಡಿ ನಾವು ದಾಳಿ ಮಾಡೋಕ್ಕೆ ಹೇಳಿದಂಥ ಸಂದರ್ಭದಲ್ಲಿ, ಅವರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಇದು ಅವ್ರು ಏನೋ ಒಂದು ಇಲ್ಲಿಗಲ್ ಆಕ್ಟಿವಿಟಿ ನಡೀತಿರೋದು ಕಂಡು ಬರುತ್ತದೆ. ಬಟ್ ಇದು ಮೆಡಿಸಿನ್ಗೆ ಸಂಬಂಧಪಟ್ಟಿದಂಥ ಒಂದು ಇಲ್ಲಿಗಲ್ ಆಕ್ಟಿವಿಟಿ ಆದ್ದರಿಂದ ನಾವು ಇಮಿಡಿಯೇಟ್ ಡ್ರಗ್ ಕಂಟ್ರೋಲ್ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಅವರು ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಇಬ್ಬರು ಜೊತೆಯಾಗಿ ಎಲ್ಲ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಇದು ಒಂದು ವ್ಯವಸ್ಥಿತವಾದ ಒಂದು ಇಲ್ಲಿಗಲ್ ಜಾಲ ಅಂತ ನಮಗೆ ಗೊತ್ತಾಗುತ್ತೆ. ಬಟ್ ಫರ್ದರ್ ಇನ್ನು ತನಿಖೆ ಮಾಡಬೇಕಾಗಿದೆ. ತನಿಖೆ ಮಾಡಿ ಅದರಲ್ಲಿ ಕೂಲಂಕುಷವಾಗಿ ಏನಾಗಿದೆ, ಯಾರ್ಯಾರು ಇನ್ವಾಲ್ವ್ ಇದ್ದಾರೆ, ಯಾರ್ಯಾರು ಏನೇನು ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ನಾವು ತನಿಖೆ ಮಾಡ್ತೀವಿ. ಸರ್, ಎಷ್ಟು ವರ್ಷದಿಂದ ಈ ಒಂದು ನಡೀತಾ ಇತ್ತು ಸರ್ ಈ ಒಂದು ಜಾಲ? ಹಾಗೆ ಪ್ರಮುಖವಾಗಿ ಎಲ್ಲಿ ಅವರು ಇದನ್ನ ನಡೆಸ್ತಾ ಇದ್ದಾರೆ ಸರ್? ಸದ್ಯಕ್ಕೆಲ್ಲ ಬೆಂಗಳೂರವರೇ ಇನ್ವಾಲ್ವ್ ಆಗಿರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಏನು ಸುಮಾರು 1.5 ವರ್ಷದಿಂದ ಮಾಡಿರುವಂತಹ ಸಾಧ್ಯತೆಗಳಿದೆ. ಬಟ್ ಎಕ್ಸಾಕ್ಟ್ಲಿ ಏನು ಅಂತ ಅವ್ರನ್ನೆಲ್ಲ ಆರೋಪಿಗಳನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ ನಂತರದಲ್ಲಿ ನಮ್ಗೆ ಇನ್ನೂ ಕೂಲಂಕುಷವಾಗಿ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಇವಾಗ ಪ್ರಾಥಮಿಕ ತನಿಖೆಯಲ್ಲಿ ಏನೇನು ಗೊತ್ತಿದೆಯೋ ನಮಗೆ ಹೇಳಿದ್ದೀವಿ. ಸರ್, ಈಗ ಎಷ್ಟು ಕೋಟಿ ವೆಚ್ಚದ್ದು ನೀವು ಸೀಸ್ ಮಾಡಿದ್ರಿ ಸರ್ ಅಲ್ಲಿ ಆ ಸ್ಥಳದಲ್ಲಿ ಸರ್? ಸದ್ಯಕ್ಕೆ ಏನು ಡ್ರಗ್ ಕಂಟ್ರೋಲರ್ ಅವ್ರು ಮಾಹಿತಿ ಕೊಟ್ಟಿರೋ ಪ್ರಕಾರ ಸುಮಾರು 4.5 ಕೋಟಿಯಷ್ಟು ಏನು ಒಂದು ವಿದೇಶಿ ಕಂಪ್ನಿದು ಲೇಬ್ಲಿಂಗ್ ಹಾಕಿರುವಂಥದ್ದು ಸಿಕ್ಕಿದೆ. ಜೊತೆಗೆ ಇನ್ನು ಎಕ್ಸ್ಪೈರ್ ಆಗಿರೋಂಥದ್ದು ಸುಮಾರು 1 ಕೋಟಿಯಷ್ಟು ಚಿಲ್ಲರೆಯಷ್ಟು ಮೆಡಿಸಿನ್ಸ್ಗಳು ಸಿಕ್ಕಿದೆ. ಅದನ್ನ ಅವರು ತನಿಖೆ ಮಾಡಿ. ಈಗ ಪ್ರಮುಖವಾಗಿ ಅವ್ರೇನ್ ತಯಾರು ಮಾಡ್ತಾ ಇದ್ರು ನಕಲಿಯಾಗಿ, ಅದನ್ನ ಯಾವ ಒಂದು ಕಾಯಿಲೆಗೆ ಬಳಸುವಂತ ಔಷಧಿಗಳಾಗಿತ್ತು ಅಂತ ಮೇಲ್ನೋಟು ಗೊತ್ತಾಗಿದೆ ಸರ್? ಅದು ಹೈ ಎಂಡ್ ಆಂಟಿಬಯೋಟಿಕ್ ಅಂತ ಹೇಳಿದ್ದಾರೆ. ಅದನ್ನ ICUಗಳಲ್ಲಿ ಬಳಕೆ ಮಾಡ್ತಾರೆ ಅಥವಾ ಹಲವಾರು ಕಾರಣಗಳಿಗೆ ಬಳಕೆ ಮಾಡ್ಬೋದು. ಅದನ್ನ ಹೆಚ್ಚಿನ ಮಾಹಿತಿ ಡ್ರಗ್ ಕಂಟ್ರೋಲರ್ ಕೊಡ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಶ್ರೀನಿವಾಸ್ ಗೌಡ್ರ ಮಾತು. AT ವಾಲ್ಮೀಕಿ ಹಗರಣ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ದು ಬಿಜೆಪಿಯ ಆಗ್ರಹ ಆಗಿದೆ. ಅಧಿವೇಶನದಲ್ಲಿ ಇದನ್ನೇ ಚರ್ಚೆ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಕೌಂಟರ್ ಅನ್ನ ಕೊಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ನಾಗೇಂದ್ರ ರಾಜೀನಾಮೆ ಕೊಡೋ ಮಾತೇ ಇಲ್ಲ ರೀ ಅಂತ ನಿನ್ನೆನೆ CM ಹೇಳ್ತಾ ಇದ್ರು. ಇನ್ನು ನಾಗೇಂದ್ರ ಬೇರೆ ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು. ನಾಗೇಂದ್ರ ಬೆಂಬಲಕ್ಕೆ ನಿಂತಿರುವಂಥದ್ದು ಸಚಿವರುಗಳು ಎಲ್ಲರೂ ಕೂಡ ನಾಗೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದು ಆಬ್ವಿಯಸ್ಲಿ ಅವರ ಸರ್ಕಾರದ ಭಾಗ, ಅವರ ಸರ್ಕಾರದ ಸಚಿವರು. ಸೊ ಹೀಗಾಗಿ ನಾಗೇಂದ್ರ ಪರವಾಗಿ ನಿಂತ್ಕೊಂಡಿದ್ದಾರೆ, ನಿಂತ್ಕೊಳ್ಳೇಬೇಕಲ್ಲ. ಸುದ್ದಿಗೋಷ್ಠಿಯಲ್ಲಿ ಹಲವರು ಭಾಗಿಯಾಗಿ ನಾಗೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ವಿಪಕ್ಷಗಳ ವಿರುದ್ಧ ಸಚಿವರು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾನು ತಪ್ಪೇ ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ. ವಾಲ್ಮೀಕಿ ನಾಯಕರನ್ನ ಬಿಜೆಪಿ ತುಳಿತಾ ಇದೆ ಅಂತ ಕಿಡಿ. ವಾಲ್ಮೀಕಿ ನಾಯಕರನ್ನ ಬಿಜೆಪಿ ತುಳಿತಾ ಇದೆಯಾ? ಇವ್ರನ್ನ ರಾಜೀನಾಮೆ ಕೇಳಿದ್ದಕ್ಕೆ ನಾನು ದಲಿತ ಅಂತ ಇವ್ರು ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಚಿವ ನಾಗೇಂದ್ರ ಆಕ್ರೋಶ. ವರಿಷ್ಠರ ನಿರ್ದೇಶನದಂತೆ ಬಿಜೆಪಿ ಗಲಾಟೆ ಮಾಡ್ತಾ ಇದೆ. ED CBI ಚೂ ಬಿಟ್ಟು ಹೀಗೆ ಮಾಡ್ತಾ ಇದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೀದಿ ನಾಟಕ ಬೇಡ, ಚರ್ಚೆಗೆ ಬನ್ನಿ, ಸದನದಲ್ಲೇ ಉತ್ತರ ನೀಡಲಿಕ್ಕೆ ಸಿದ್ಧರಿದ್ದೇವೆ. ಬಿಜೆಪಿ ನಾಯಕರಿಗೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಾಸಕ AS ಪೊನ್ನಣ್ಣ ಕೂಡ ಸವಾಲನ್ನು ಹಾಕಿದ್ದಾರೆ. ಹೇಳಾಯ್ತು, ಕಡತದಿಂದ ಹೋಗ್ಬಾರ್ದು. ನಮ್ಗೆ ವಾದ ಮಾಡಕ್ ಹೋಗ್ಬಿಡಿ ನೀವು. CM ಸೇರಿ ಯಾರು ಏನೇನ್ ಮಾತನಾಡಿದಾರೆ ಕೇಳೋಣ. ನೀವು ಒಂದು ನೋಟಿಸ್ ಕೊಡಿ, ನಾಗೇಂದ್ರ ಯಾಕೆ ತೆಗಿಬೇಕು, ನೀವು ಕನ್ವಿನ್ಸ್ ಮಾಡಿ ನಮಗೆ, ನಾವು ಉತ್ತರ ಕೊಡ್ತೀವಿ ನಾಗೇಂದ್ರ ಯಾಕೆ ಬಂದ ಅಂತೇಳಿ.
ಒಬ್ಬ ST ಸಮುದಾಯದ ಒಬ್ಬ ಮಂತ್ರಿಗೆ ಯಾವ ಆಧಾರನೂ ಇಲ್ಲ, ಅವನ್ನ ಇವತ್ತು ತೆಗಿಬೇಕು ಅಂತ ಹೊರಟಿದ್ದಾರೆ. ಈಗ ಎಷ್ಟು ಜನ ಕೇಂದ್ರದಲ್ಲಿ ವಿವಿಧ ರಾಜ್ಯದಲ್ಲಿ ಕೇಸ್ ಇರೋರು ಮಂತ್ರಿ ಇಲ್ಲ, ಇವರ ಮೇಲೆ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಇಡಿ ಇವರು ಏನು ಸಲ್ಲಿಸಿದ್ದಾರೆ ಅಲ್ಲೂ ಕೂಡ ನೇರವಾಗಿ ಇವನ ಪಾತ್ರ ಏನು ಇದೆ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಇಲ್ಲ. ನಮ್ಮ ವಿರೋಧ ಪಕ್ಷದವರಲ್ಲಿ ನಾನು ಮನವಿ ಮಾಡ್ತೀನಿ, ತಾವು ಬನ್ನಿ ಸ್ವಾಮಿ, ಚರ್ಚೆಗೆ ಬನ್ನಿ, ಅವಕಾಶ ಕೊಡಿ. ಗವರ್ನರ್ ಅವರು ನನ್ನ ಪ್ರಮಾಣ ವಚನ ಮಾಡಿಸಿದ್ದಾರೆ, ಮುಖ್ಯಮಂತ್ರಿಯವರು ಅನೇಕ ಬಾರಿ ಹೇಳಿದ್ದಾರೆ, ಅವನಿಂದ ತಪ್ಪಾಗಿದ್ರೆ ನಾನು ಅವನ್ನ ತಗೊಂತಾನೇ ಇದ್ದಿಲ್ಲ ಅಂತ ಹೇಳಿದ್ರು. ಆದರೆ ನಾನು ನಿರಪರಾಧಿ, ಒಬ್ಬ ಈ ದಲಿತನ್ನ ಅಪರಾಧಿ ಮಾಡ್ಲಿಕ್ಕೆ ಹೊಂಟಿದಿರಲ್ಲ, ಅದು ನನಗೆ ಬಹಳ ನೋವಾಗಿದೆ. ಯಾರು ಕೂಡ ನನ್ನಿಂದ ಇವತ್ತು SIT ರಚನೆಯಲ್ಲಿ ಮಾಡಿದಾಗ ನನ್ನ ಕಡೆಗೆ ನನ್ನ ಅಕೌಂಟ್ಗಾಗಲಿ ಎಲ್ಲಿ ಕೂಡ ನನ್ನ ಅಕೌಂಟ್ಗೆ ₹1 ಕೂಡ ನನಗೆ ಬಂದಿಲ್ಲ. ಅದು ನನ್ನ ಧೈರ್ಯ, ನಾನು ಇವತ್ತು ಮುಕ್ತವಾಗಿದ್ದೀನಿ ಅಂತೇಳಿ. ಏನು ಒಬ್ಬ ದಲಿತ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಇವನಿಗೆ ಹೆಂಗಾದರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದರೂ ಮಾಡಿ ಅಲ್ಲಿಂದ ಇಳಿಸ್ಬೇಕು ಅನ್ನುವಂಥ ಹುನ್ನಾರವನ್ನ ಈ ಮನುವಾದಗಳು ಮಾಡ್ತಾ ಇದ್ದಾರೆ. ಇವತ್ತು ನಿಮಗೆ ಏನು ಸಮಸ್ಯೆಗಳದಾವು, ನಾಗೇಂದ್ರ ವಿಚಾರದೊಳಗ ಏನು ದಾಖಲಾತಿಗಳದಾವ, ಸದನದಾಗ ಒಪ್ಸಿ ಸ್ವಾಮಿ. ಸದನ ಇರೋದು ಯಾಕೆ? ಚರ್ಚೆ ಮಾಡ್ಲಿಕ್ಕಂತಾನೆ ಇರೋದಲ್ಲ. ಈಗ ಇವರು ಏನಾಗಿದೆ ಅಂದ್ರೆ, ಇವರಿಗೆ ನಿಜವಾಗ್ಲೂ ರಾಜ್ಯದ ಜನರ ಹಿತ ಬೇಕಾಗಿಲ್ಲ, ಇವರಿಗೆ ರಾಜಕಾರಣ ಬೇಕು. ಕುಂತಲ್ಲೇ ನಿಂತಲ್ಲೇ ಎಲ್ಲದಕ್ಕೂ ರಾಜಕಾರಣ ಬೇಕು. ರಾಜಕೀಯ ಬಿಟ್ರೆ ಇವರ ಜೀವನ ಇಲ್ಲ. ಅದಕ್ಕೆ ಇವತ್ತು ನೇರವಾಗಿ ನಾವು ಕಾಂಗ್ರೆಸ್ ಪಕ್ಷದವರು, ಸರ್ಕಾರದವರು ಭಾರತೀಯ ಜನತಾ ಪಕ್ಷಕ್ಕೆ ನೇರವಾದಂಥ ಸವಾಲನ್ನು ಹಾಕ್ಲಿಕ್ಕೆ ಬಯಸ್ತೇವೆ. ನಿಮಗೇನಾದ್ರು ಒಂದು ಸಾಕ್ಷಿ ಆಧಾರವಿದ್ದರೆ ಅದನ್ನು ತಗೊಂಬಂದು ಸದನದ ಮುಂದೆ ಇಟ್ಟು ಮಂಡಿಸಿ ಚರ್ಚೆ ಮಾಡಿ ಉತ್ತರ ಕೊಡ್ತೀವಿ. ಈ ಬೀದಿ ನಾಟಕವನ್ನು ಬಿಟ್ಬಿಟ್ಟು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ನಿಜವಾಗಲೂ ವಿಶ್ವಾಸ ಇದ್ದರೆ ಬನ್ನಿ. ನಾಗೇಂದ್ರ ಸ್ಪಷ್ಟನೆಗೆ ಬಿಜೆಪಿ ನಾಯಕರ ಆಕ್ರೋಶ. ಹಣ ವರ್ಗಾವಣೆಗೆ ಅನುಮತಿ ಕೊಟ್ಟಿದ್ಯಾರು? ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕ ಅಶೋಕ್. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸಲ್ಲ. ನಾಗೇಂದ್ರ ರಾಜೀನಾಮೆ ಬಳಿಕವಷ್ಟೇ ಬರದ ಚರ್ಚೆ. ಸಿಎಂ ಅವರು ರಾಜೀನಾಮೆ ಪಡೆಯುವಂತ ವಿಶ್ವಾಸ ಇದೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ ಇದು. ಸಚಿವ ನಾಗೇಂದ್ರ ವಿರುದ್ಧ ಜನಾರ್ದನ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಕ್ಕಾಕೊಂಡ ಬಳಿಕ ದಲಿತ ಕಾರ್ಡ್ ಬಳಸ್ತಾ ಇದ್ದಾರೆ. ಬಳ್ಳಾರಿ ಚುನಾವಣೆಗೆ ಹಣ ಬಳಕೆ ಆಗಿದೆ ಅಂತ ಜನಾರ್ದನ್ ರೆಡ್ಡಿ ಕೂಡ ಆರೋಪವನ್ನು ಮಾಡಿದರು. ಒಂದ್ ಕಡೆ ಅಶೋಕ್ ಅವರ ಆಕ್ರೋಶ, ಇನ್ನು ಒಂದ್ ಕಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ನಾಗೇಂದ್ರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾಗೇಂದ್ರ ಅವರು ಸುಮ್ಮನೆ ಸಿಕ್ಕಾಕೊಂಡಿದ್ದಾರೆ. ಆಪಾದನೆ ಮಾಡುವಂಥದ್ದು ಕಳಂಕಿತ ಒಬ್ಬ ಸಚಿವನಿಗೆ ಗೌರವ ತರೋದಲ್ಲ. ಇಲ್ಲಿ ಪ್ರಮುಖವಾಗಿ ಹಂಗಾರೆ ಅವರದೇ ಇಲಾಖೆಯಲ್ಲಿ 187 ಕೋಟಿ ಹೋಗಿದ್ದಕ್ಕೆ ಅವ್ರ ಸಂಬಂಧಿಗಳ ಅಕೌಂಟ್ಗೆ ಹೋಗಿದೆ. ಆ ಸಂಬಂಧಿನೂ ಒಪ್ಕೊಂಡಿದ್ದಾರೆ. ನಾಗೇಂದ್ರನೇ ಕೊಟ್ಟಿರೋದು ಅಂತ CBI ಚಾರ್ಜ್ ಶೀಟ್ ಅಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಇಲಾಖೆ ಹಣ 600 ಅಕೌಂಟ್ಗೆ ಡಿವೈಡ್ ಆಗಕ್ಕೆ ಅಂದ್ರೆ ಮಂತ್ರಿ ಸಹಾಯ ಇಲ್ದಿರ ಹೆಂಗಾಗ್ತೈತೆ? ಇದು ಪ್ರೀ ಪ್ಲಾನ್ಡ್ ಆಗಿ ಮಾಡಿರೋಂತ ಕಳ್ಳತನ. ಇದು 3 ಚಾರ್ಜ್ ಶೀಟ್ ಇದೆ, 3ರಲ್ಲೂ ಇವರೇ ಅಪರಾಧಿ. ಇಡಿ ಚಾರ್ಜ್ ಶೀಟ್ ಹಾಕಿದೆ, ಅದರಲ್ಲೂ ಇವರೇ ಅಪರಾಧಿ. ಆ ಅಧಿಕಾರಿ ಡೈರೆಕ್ಷನ್ ಕೊಟ್ಟವ್ರು ಯಾರು? ಈಗೆಲ್ಲ ಅಧಿಕಾರಿಗಳೆಲ್ಲ ಬಾಯ್ ಬಿಟ್ಟಿದ್ದಾರಲ್ಲ, ನಮಗೆ ದುಡ್ಡು ಎಲ್ಲಿಂದ ಎಲ್ಲಿ ಕಳಿಸ್ದೆ ಎಲ್ಲ ಡೀಟೇಲ್ ಬಂದಿದೆಯಲ್ಲ. ಈಗ ಇವರೇನೋ SIT ರಚನೆ ಮಾಡಿಬಿಟ್ಟು ಕ್ಲೀನ್ ಚಿಟ್ ತಗೊಂಬಿಟ್ರೆ ಉಳಿದಂತ 4 ಸಂಸ್ಥೆಗಳು ಕೊಡ್ಬೇಕಲ್ಲ ಕ್ಲೀನ್ ಚಿಟ್. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ತಗೊಂಬಂದು ಸೇರ್ಗಂಡ್ಲಿ, ನಮಗೇನು ಬೀಗ ಹೊಡೆದು ತಗೊಂಡೋಗಿರುವಂತ ಕೇಸ್ ಇದು. ಅದಕ್ಕೆ ನಾವು ಬಿಡ್ತಾ ಇಲ್ಲ. ಇದು ಎಸ್ಟಿಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ ಪ್ರಶ್ನೆ ಅಲ್ಲ. ನಾವು ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ಪ್ರಶ್ನೆ ನಮ್ದು. ಈ ಹೋರಾಟ ನಾವೇ ಹೋರಾಟ ಮಾಡಿ ಅವ್ರನ್ನ ರಾಜೀನಾಮೆ ಕೊಡಿಸಿರೋದೇ ನಾವು. ಹಿಂದೆನೂ ಕೂಡ, ಇವಾಗೂ ರಾಜೀನಾಮೆ ಕೊಡಿಸೋದು ನಾವೇ. ಅವರು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡಂಗಿದ್ರೆ ನಾಗೇಂದ್ರಿಂದ ರಾಜೀನಾಮೆ ತಗೊಂಡು ನಮಗೆ ಈ ಒಂದು ಬರದ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಕರಪ್ಷನ್ಗೆ ಜಾತಿನ ಕಟ್ಟೋದು ಬಹಳ ತಪ್ಪು. ಫಸ್ಟು ಜಾತಿಯನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದನ್ನು ಅವರು ಬಿಡಬೇಕು. ಅಂದರೆ ಇವತ್ತು ಹಾಗಿದ್ರೆ ನಾನೊಬ್ಬ ದಲಿತ ಅನ್ನೋದು ಆಗಿದ್ದರೆ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ BJP ಪಾರ್ಟಿಯವರು ಯಾಕೆ ಮಾತಾಡ್ತಾ ಇಲ್ಲ? ಸತೀಶ್ ಜಾರಕಿಹೊಳಿ ಅವರು ಕೂಡ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿನೇ.
ರಘುಮೂರ್ತಿ ಮಂತ್ರಿ ಆಗಿದ್ದಾರೆ ಚಳ್ಳಕೆರೆ ಅವರು, ಅವರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಅವರು ಕೂಡ ದಲಿತ ಮಂತ್ರಿನೇ. ಹಾಗಾಗಿ ನಾಗೇಂದ್ರ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ದಲಿತ ಮಂತ್ರಿ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚು, ಅಥವಾ BJP ಪಕ್ಷದವರಿಗೆ ದಲಿತ ಮಂತ್ರಿ ಆಗಿರೋದಕ್ಕೆ ಹೊಟ್ಟೆ ಕಿಚ್ಚು ಅನ್ನೋದನ್ನು ಫಸ್ಟು ಅವ್ರು ಬಿಡಬೇಕು. ಕಾಂಗ್ರೆಸ್ ಪಕ್ಷ ಈ ವಿಷಯದಲ್ಲಿ ಸಾರ್ವಜನಿಕವಾಗಿ ಜನರ ಒಂದು ತೀರ್ಮಾನಗಳಿಗೆ ಅವ್ರಿಗೆ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಈ ವಿಷಯದಲ್ಲಿ, ಅದು ಮುಖ್ಯಮಂತ್ರಿಗಳು ಅವ್ರ ವಿವೇಚನೆಗೆ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ನಮ್ಮ ಹೋರಾಟ ಅಂತೂ BJP ಪಕ್ಷ ನಾಗೇಂದ್ರ ಅವ್ರನ್ನ ವಜಾ ಮಾಡೋವರೆಗೂ ಹೋರಾಟ ಮಾಡಬೇಕಂತೇಳಿ ಪಕ್ಷ ತೀರ್ಮಾನ ಮಾಡಿದೆ. ಪಕ್ಷದ ಆದೇಶದಂತೆ ನಾವು